ಸಚಿವ ನಾಗೇಂದ್ರ ಕೇಸ್ನಲ್ಲಿ ಸರ್ಕಾರ ನಿಷ್ಪಕ್ಷಪಾತ ತನಿಖೆಯನ್ನ ನಡೆಸುತ್ತೆ. ಈಶ್ವರಪ್ಪ ಕೇಸ್ಗೂ ಇದಕ್ಕೂ ತಳಕು ಹಾಕೋ ಸರಿಯಲ್ಲ. ಈ ಬಗ್ಗೆ ಎಸ್ಐಟಿ ತನಿಖೆ ನಡೆಸಿ ಮಾಹಿತಿ ಕೊಡುತ್ತದೆ. ಸಿಐಡಿ ಮೇಲೆ ವಿನಾಕಾರಣ ಗೂಬೆ ಕೂರಿಸೋದು ಬೇಡ ಅಂತ ಪ್ರಿಯಾಂಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಕ್ಸಿಟ್ ಪೋಲ್ ವಿಚಾರದ ಬಗ್ಗೆ ಕೂಡ ಏನ್ ಹೇಳಕ್ಕಾಗಲ್ಲ. ನಮ್ಮ ಮೈತ್ರಿಕೂಟ 295+ ಸ್ಥಾನ ಗೆಲ್ಲುವ ವಿಶ್ವಾಸ ಇದೆ. ರಾಜ್ಯದಲ್ಲಿ 18ರಿಂದ 20 ಸ್ಥಾನ ಗೆಲ್ತೀವಿ ಅಂತ ವಿಶ್ವಾಸದ ಮಾತುಗಳನ್ನ ಈ ಸಂದರ್ಭದಲ್ಲಿ ಅವರು ಆಡಿದ್ದಾರೆ. ಸರ್, ಈಗ ಪ್ರಮುಖವಾಗಿ ಬಿಜೆಪಿ ಒಂದು ಪ್ರಶ್ನೆಯನ್ನು ಎತ್ತಿದೆ. ಈ ಹಿಂದೆ ಅಕ್ರಮದ ವಿರುದ್ಧ ಅಂದ್ರೆ 40% ವಿರುದ್ಧ ಹೋರಾಟ ನಡೆಸುವ ಸಂದರ್ಭದಲ್ಲಿ ಈಶ್ವರಪ್ಪನವರಿಗೆ ಬೆರಳನ್ನು ತೋರಿಸಿದಂತಹ ಸರ್ಕಾರ ಅವತ್ತು ರಾಜೀನಾಮೆ ಪಡೆದಿತ್ತು. ಇವತ್ತು ನಾಗೇಂದ್ರ ಅವರ ಅಕ್ರಮದ ಹಣ ವಿಲೇವಾರಿ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ? ನೋಡಿ, ಈಶ್ವರಪ್ಪ ಅವರ ಪ್ರಕರಣ ಮತ್ತು ಈ ಪ್ರಕರಣ ಅಜಗಜಾಂತರ ವ್ಯತ್ಯಾಸ ಇದೆ. ಈಶ್ವರಪ್ಪ ಅವರ ಪ್ರಕರಣದಲ್ಲಿ ಸಂತೋಷ್ ಪಾಟೀಲ್ ಅವರು ನೇರವಾಗಿ ಮಂತ್ರಿಗಳ ಮೇಲೆ ಅವರು ಆರೋಪ ಇತ್ತು. ಅವರು ಆದೇಶ ನೀಡಿದ್ರು, ಅವರ ಬರೀ ಹಲವಾರು ಬಾರಿ ಭೇಟಿಯಾಗಿದೆ, ಅವರು ಆಶ್ವಾಸನೆ ಕೊಟ್ಟಿದ್ರು ಅಂತ. ಇಲ್ಲಿ ಅದರ ಯಾವುದೇ ರೀತಿಯಾಗಿ ಆರೋಪ ಇಲ್ಲ. ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳು ಅವರ ಡೆತ್ ನೋಟ್ನಲ್ಲಿ ಏನು ಬರೆದಿದ್ದಾರೆ ಅಂದರೆ, ಇಬ್ಬರು ಅಧಿಕಾರಿಗಳು MD ಅವರು ಮತ್ತು ಅಕೌಂಟ್ಸ್ ಆಫೀಸರು ನಮ್ಮ ಮೇಲೆ ಒತ್ತಡ ತರ್ತಾ ಇದ್ರು. ಬಹುಶಃ ಅವರಿಗೆ ಮಂತ್ರಿಗಳ ಏನೋ ಮೌಖಿಕ ಒತ್ತಡ, ಆದೇಶದ ಒತ್ತಡ ಇರಬಹುದು ಅಂತ ಅಷ್ಟೇ ಅವ್ರು ಹೇಳಿರೋದು ವಿನ ನಾಗೇಂದ್ರ ಅವ್ರ ಮೇಲೆ ನೇರವಾಗಿ ಏನೋ ಅವರು ಆಪಾದನೆ ಮಾಡಿಲ್ಲ. ಆದರೆ ಸಂತೋಷ್ ಪಾಟೀಲ್ ಪ್ರಕರಣ ಇರ್ಬೋದು, ಈ ಪ್ರಕರಣ ಇರ್ಬೋದು, ಒಂದು ಜೀವ ಹೋಗಿದೆ, ಅದನ್ನು ನಾವು ಪರಿಗಣಿಸಬೇಕಾಗ್ತದೆ. ದುಡ್ಡು ಹೋಗುತ್ತೆ ಬರುತ್ತೆ, ಆದರೆ ಯಾರು ಸರ್ಕಾರದ ಸೇವೆಯಲ್ಲಿರ್ತಾರೆ, ಅವ್ರಿಗೆ ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ, ಅವ್ರಿಗೆ ರಕ್ಷಣೆ ಮಾಡೋದು ಕೂಡ ಸರ್ಕಾರದ ಆದ್ಯತೆ ಇದೆ. ಅದ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ನಾಗೇಂದ್ರ ಅವರೇ ಇದು ಪ್ರಕರಣ ಹೊರಗೆ ಬಂದ ತಕ್ಷಣ ಅವರೇ ಖುದ್ದಾಗಿ ಪ್ರೆಸ್ ಮೀಟ್ ಕರೆದಿ ಇಂಥ ಒಂದು ಫೋರ್ಜರಿ ಆಗಿದೆ, ಫ್ರಾಡುಲೆಂಟ್ ಟ್ರಾನ್ಸಾಕ್ಷನ್ ಆಗಿದೆ, ಇದಕ್ಕೆ SIT ಕೂಡಿಸ್ಬೇಕಂತ ಅವರೇ ಮನವಿ ಮಾಡಿಕೊಂಡ್ರು. ಅವ್ರ ಮನವಿ ಮೇರೆಗೆ SIT ಕೂಡಿಸಿದ್ರು. ಸೊ ಅದಾದಮೇಲೆ ತನಿಖೆ ನಡೀತಾ ಇದೆ. ಆದರೆ ನಿಮ್ಮ ಈಶ್ವರಪ್ಪ ಅವ್ರ ಕೇಸ್ನಲ್ಲಿ ಸರ್ಕಾರ ಏನೂ ಆಗೇ ಇಲ್ಲ ಅಂತ ಹೇಳಿದ್ರಲ್ಲ, ಏನು ಅವರು ರಕ್ಷಣೆ ಮಾಡ್ತಾ ಇದ್ರಲ್ಲ ಎಲ್ಲರಿಗೂ, ಅಧಿಕಾರಿಗಳಿಗಿರ್ಬೋದು ಮತ್ತು ಈಶ್ವರಪ್ಪ ಅವರಿಗಿರ್ಬೋದು, ವಿಧಾನಸೌಧದಲ್ಲಿ ಹೊರಗೆ ನಾವಂತ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಟ್ರಾನ್ಸಾಕ್ಷನ್ ಆಗಿರೋದು ನಿಜ, ಯಾರು ಮಾಡಿಸಿದ್ದಾರೆ, ಯಾರ ಕೈಲಾಗಿದೆ ಅಂತ ತನಿಖೆ ಮಾಡ್ತಾ ಇರೋದು ನಿಜ. ಸೊ ಬರಲಿ, ಪ್ರಿಲಿಮಿನರಿ ರಿಪೋರ್ಟ್ ಬರಲಿ, ಅದಾದ್ಮೇಲೆ ನೋಡೋಣ ಅಂತ. ಬಿಜೆಪಿಯವರ ನೇರ ಆರೋಪ ಏನು ಅಂತಂದ್ರೆ, ದಲಿತರ ಹೆಸರಿನಲ್ಲಿ ಅಂದ್ರೆ ಅಹಿಂದ ವರ್ಗದ ಹೆಸರಿನಲ್ಲಿ ಅಧಿಕಾರಕ್ಕೆ ಬರುವಂತಹ ಕಾಂಗ್ರೆಸ್ ಈಗ ಆ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದೆ, ಅವರ ಹಣವನ್ನೇ ದುರುಪಯೋಗ ಮಾಡ್ತಾ ಇದೆ. ಅವರ ಅವಧಿನಲ್ಲಿ ಎಷ್ಟು ಗಂಗಾ ಕಲ್ಯಾಣ ಕೊಟ್ಟಿದ್ದಾರೆ ಲೆಕ್ಕ ಕೂಡ ಕೇಳಿ. ಗಂಗಾ ಕಲ್ಯಾಣ ಹೆಸರಿನಲ್ಲಿ ಅವರು ಮಾಡಿದಂಥ 400 ಕೋಟಿ ರೂಪಾಯಿ ಹಗರಣನೂ ಕೂಡ ಇನ್ನೂ ತನಿಖೆ ನಡೀತಾ ಇದೆ. 4 ಜನ ಅರೆಸ್ಟ್ ಆಗಿದ್ದಾರೆ. ಇದ್ದಕ್ಕಿದ್ದಂಗೆ ಪ್ರೀತಿ ಬಂದ್ಬಿಡ್ತಾ ಇದೆ ದಲಿತರ ಮೇಲೆ, ST ಮೇಲೆ. 10,000 ಕೋಟಿ ರೂಪಾಯಿ 7D ಅಡಿನಲ್ಲಿ ಡಿವಿಯೇಟ್ ಮಾಡಿದ್ದಾರೆ, ಡಿವಿಯೇಷನ್ ಆಗಿದೆ ಅಂದ್ಬಿಟ್ಟು ಅವರೇ ಒಪ್ಕೊಂಡಿದ್ದಾರೆ ಅದಲ್ಲ ಸದನದಲ್ಲಿ. ಅವಾಗೆಲ್ಲ ಹೋಗಿತ್ತು ಪ್ರೀತಿ. ಸೊ ಇದೇನೇ ಇದ್ರೂ ಕೂಡ ಈ ನಿರ್ದಾಕ್ಷಿಣ್ಯ ಕ್ರಮ ತಗೋತೀವಿ ಅಂತ CM DCM ಅವ್ರು ಹೇಳಿದ್ದಾರೆ. ವರದಿ ಬರಲಿ, ವಿ ವಿಲ್ ಟೇಕ್ ಆಕ್ಷನ್ ಇಫ್ ನೆಸೆಸರಿ. ಸರ್, ಈಗ ಚುನಾವಣೋತ್ತರ ಸಮೀಕ್ಷೆಗಳ ಬಗ್ಗೆ ತಮ್ಮ ಅಭಿಪ್ರಾಯ, ಒಟ್ಟಾರೆ ಸಮೀಕ್ಷೆಯ ಬಗ್ಗೆ ತಾವೇನು ಹೇಳ್ತೀರಾ? ನೋಡಿ, ಸಮೀಕ್ಷೆ ವಿಧಾನಗಳು ಗೊತ್ತಾದ್ರೆ ನಾವು ಮಾತಾಡಬಹುದು. ಡೇಟಾ ಎಲ್ಲಿಂದ ಕಲೆಕ್ಟ್ ಮಾಡಿದ್ದಾರೆ, ಸ್ಯಾಂಪಲ್ ಡೇಟಾ ಇದೆಯಾ, ಡೆಮೋಗ್ರಫಿ ಏನು, ಬೂತ್ ಯಾವ ಕಾನ್ಸ್ಟಿಟ್ಯೂನ್ಸಿಯಿಂದ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಅದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಮೆಂಟ್ ಮಾಡ್ಬೋದು. ಎನಿವೇ ಇದು ಎಕ್ಸಿಟ್ ಪೋಲ್ಸ್ಗಳು ಬರ್ತವೆ ಹೋಗ್ತವೆ, ಆದರೆ ಜನರ ಪೋಲು ನಾಳೆ ಗೊತ್ತಾಗ್ತದೆ. ಅದ್ರ ಮೇಲೆ ನಮ್ಗೆ ನಂಬಿಕೆ ಇದೆ. ಸರ್, ಈಗ ತಾವು ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಎಷ್ಟು ಸ್ಥಾನವನ್ನು ಗೆಲ್ಲಬಹುದು ಅನ್ನೋದು? ನೋಡಿ, ರಾಷ್ಟ್ರಾದ್ಯಂತ ನಾವು 295ಕ್ಕಿಂತ ಹೆಚ್ಚು ನಾವು ಬರ್ತೀವಿ. ಇಲ್ಲಿ ನಮಗೆ 18ರಿಂದ ಜಾಸ್ತಿ ಬರುತ್ತೆ. ಸರ್, ಕೊನೆಯ ಪ್ರಶ್ನೆ, ಈಗ ಈ ಚುನಾವಣೆಯ ಫಲಿತಾಂಶದ ಮೇಲೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂತಹ ಗ್ಯಾರಂಟಿಗಳ ಭವಿಷ್ಯ ನಿಂತಿದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಇಲ್ಲ ನೋಡಿ, ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಸರ್ಕಾರ ಇರೋ ತನಕ ಗ್ಯಾರಂಟಿ ನಡೀತದೆ, ಮುಂದೆ ಕೂಡ ನಮ್ಮ ಸರ್ಕಾರನೇ ಬರುತ್ತೆ. ಆರ್ಥಿಕವಾಗಿ ಸಮಾನತೆ ಕೊಡೋದು, ಒಂದು ಸ್ವಾಭಿಮಾನದ ಬದುಕು ಕೊಡೋದು ನಮ್ಮ ಪಕ್ಷದ ಒಂದು ಬುನಾದಿ ಆಗಿದೆ. ಅದು ನಮ್ಮ ಐಡಿಯಾಲಜಿಕಲ್ ಫೈಟ್ ಆಗಿದೆ, ಅದು ನಾವು ಮಾಡೇ ಮಾಡ್ತೀವಿ. ಇದಿಷ್ಟು ಪ್ರಿಯಾಂಕ್ ಖರ್ಗೆ ಅವರ ಮಾತು. ನಾಗೇಂದ್ರ ಅವರ ಪ್ರಕರಣದಲ್ಲಿ ಎಲ್ಲಾ ರೀತಿಯಾದಂತಹ ತನಿಖೆಗೂ ಸರ್ಕಾರ ಸಿದ್ಧವಾಗಿದೆ. ಅದರಲ್ಲಿ ಈಗಾಗಲೇ CID ತನಿಖೆಯನ್ನು ಮಾಡಿ ಸ್ಪಷ್ಟ ರೂಪವನ್ನು ತೆಗೆದುಕೊಂಡು ವರದಿಯನ್ನು ಕೊಡುತ್ತೆ. ಆ ಬಳಿಕ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗೆ ಚುನಾವಣೋತ್ತರ ಸಮೀಕ್ಷೆಯ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಚುನಾವಣೋತ್ತರ ಸಮೀಕ್ಷೆಗಳನ್ನ ಮೀರಿದಂತಹ ಸ್ಥಾನಗಳನ್ನು ಪಡೆಯುತ್ತದೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರುವವರೆಗೂ ಕೂಡ ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿರುತ್ತದೆ. ಅದಕ್ಕೆ